ನಿಮಿಷದಲ್ಲಿ ನಾವು 1 ಎಕರೆನ ಸ್ಪ್ರೇ ಮಾಡಬಹುದು. ಬರೀ 5 ನಿಮಿಷದಲ್ಲಿ 1 ಎಕರೆನ ಸ್ಪ್ರೇ ಮಾಡಬಹುದು ನಾವು. 30 ಫೀಟ್ ಓಪನ್ ಆಗಿ ಸ್ಪ್ರೇ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ. ಕಂಪ್ಲೀಟ್ಲಿ ಎಲೆಕ್ಟ್ರಿಕ್. ಓಕೆ ಸರ್, ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರುತ್ತೆ. ಮತ್ತೆ ಇದೇನಪ್ಪಾ ಅಂತಂದ್ರೆ ನಾವು ಒಂದ್ಸರಿ ಚಾರ್ಜ್ ಮಾಡಿದ್ರೆ 5 ರಿಂದ 6 ಅವರ್ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಸುಮಾರು 30 ರಿಂದ 35 ಎಕರೆ ನಾವು ಸ್ಪ್ರೇ ಮಾಡಬಹುದು. ಇದರಲ್ಲಿ ಈಸಿಯಾಗಿ ಯಾರೋ ಒಬ್ಬ ರೈತನು ಕೂಡ ಇದನ್ನ ಆಪರೇಟ್ ಮಾಡಬಹುದು. ಲೋ ಗೇರ್, ಹೈ ಗೇರ್ ಇರುತ್ತೆ, ಮಾಮೂಲಿ ಎಕ್ಸಿಲೇಟರ್ ಮತ್ತೆ ಬ್ರೇಕ್ ಇರುತ್ತೆ ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮೊಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ? ನಮಸ್ಕಾರ. ನಮ್ಮ ಕಂಪ್ನಿ ಹೆಸರು ಬಂದು ಪೀಪಲ್ ಅಗ್ರಿ ಅಂತ. ನಮ್ಮ ಹತ್ರ 2 ಪ್ರಾಡಕ್ಟ್ ಇದೆ. ಒಂದು ಭೂಮಿ X600 ಅಂತ, ಇನ್ನೊಂದು 5R ಅಂತ. ಮೊದಲನೇದಾಗಿ ಭೂಮಿ X600 ಬಗ್ಗೆ ಹೇಳೋದಾದ್ರೆ, ಇದೊಂದು ಪ್ರಿಸಿಷನ್ ಸ್ಪ್ರೇಯಿಂಗ್ ಮಿಷಿನ್ ಅಂತ 30 ಫೀಟ್ ಓಪನ್ ಆಗಿ ಸ್ಪ್ರೇ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ. ಕಂಪ್ಲೀಟ್ಲಿ ಎಲೆಕ್ಟ್ರಿಕ್. ಓಕೆ ಸರ್, ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರುತ್ತೆ. ಮತ್ತೆ ಇದೇನಪ್ಪಾ ಅಂತಂದ್ರೆ ನಾವು ಒಂದ್ಸರಿ ಚಾರ್ಜ್ ಮಾಡಿದ್ರೆ 5 ರಿಂದ 6 ಅವರ್ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಸುಮಾರು 30 ರಿಂದ 35 ಎಕರೆ ನಾವು ಸ್ಪ್ರೇ ಮಾಡಬಹುದು ಇದರಲ್ಲಿ. ನಂತರ ಹೇಳ್ಬೇಕಂದ್ರೆ ಇದು 1 ಎಕರೆನ ನಾವು ಸ್ಪ್ರೇ ಮಾಡೋಕೆ ಇದರಲ್ಲಿ ಕೇವಲ 5 ನಿಮಿಷದಲ್ಲಿ ನಾವು 1 ಎಕರೆನ ಸ್ಪ್ರೇ ಮಾಡಬಹುದು. ಬರೀ 5 ನಿಮಿಷದಲ್ಲಿ 1 ಎಕರೆನ ಸ್ಪ್ರೇ ಮಾಡಬಹುದು ನಾವು. ನಂತರ ನೋಡ್ಬೋದು ನೀವು, ಇದು ಅಂದ್ರೆ ನೆಲದಿಂದ, ಭೂಮಿಯಿಂದ ಸ್ವಲ್ಪ ಎತ್ತರಕ್ಕಿದೆ. ಅಂದ್ರೆ ನಾವು ಬೆಳೆ ಏನ್ ಹಾನಿ ಆಗುತ್ತಲ್ಲ, ನಾವು ನಾರ್ಮಲ್ ಟ್ರ್ಯಾಕ್ಟರ್ ನ ಉಪಯೋಗಿಸಿದಾಗ, ಆಮೇಲೆ ಅದ್ರ ನೀವು ಟೈರ್ ನೋಡ್ಬೋದು. ಇದ್ರ ಟೈರ್ ಸಿಸ್ಟಮ್ಸ್, ಇದು ಟೈರ್ ತುಂಬಾ ತೆರಳುವಾಗಿದೆ. ಯಾಕಂದ್ರೆ ಇದರಿಂದ ಬೆಳೆ ಹಾನಿನೂ ಜಾಸ್ತಿ ಆಗಲ್ಲ. ಆಮೇಲೆ ಇದ್ರ ಹೈಟ್ ಇರೋದ್ರಿಂದ ಇದು ಕೆಳಗಡೆ ಬೆಳೆಗಳು ಬಂದ್ರು ಜಸ್ಟ್ ಹಿಂಗ್ ಬೆಂಡ್ ಆಗ್ಬಿಟ್ಟು ಮತ್ತೆ ಎತ್ಕೊಳ್ತವೆ. ಸರ್, ಇದು ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಸರ್? ಗ್ರೌಂಡ್ ಕ್ಲಿಯರೆನ್ಸ್ 3 ಫೀಟ್ ಇದೆ ಸರ್. 3 ರಿಂದ 3.5 ಅಡಿ ಎತ್ತರ ಇದೆ ಸರ್ ಇದು. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಇದು ಏನ್ ರೆಕ್ಕೆಗಳಿದಾವೆ ಇದು ಓಪನ್ ಆಗ್ತದೆ ಸರ್. ಇದು ಓಪನ್ ಆದಾಗ 30 ಫೀಟ್ ಇದು ಕವರ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ 20 ರಿಂದ 23 ನೋಸಲ್ಸ್ ಇದಾವೆ ಸರ್ ಇದರಲ್ಲಿ. ಆಮೇಲೆ ಈ ಕಡೆ ಬಂದಾಗ ಡ್ರೈವರ್ ಕಂಫರ್ಟ್ ಲೈನ್, ಮತ್ತೆ ಇವಾಗ ನಾವ್ ಹೇಳ್ಬೋದು ಡ್ರೈವರ್ಗೆ ಯಾವ ತರ ಕಂಫರ್ಟ್, ಈಸಿ ಮ್ಯಾನ್ಯುವಲ್ ಅಂದ್ರೆ ಈಸಿ ಆಪರೇಷನ್, ಈಸಿಯಾಗಿ ಯಾರೋ ಒಬ್ಬ ರೈತನು ಕೂಡ ಇದನ್ನ ಆಪರೇಟ್ ಮಾಡಬಹುದು. ಲೋ ಗೇರ್, ಹೈ ಗೇರ್ ಇರುತ್ತೆ, ಮಾಮೂಲಿ ಎಕ್ಸಿಲೇಟರ್ ಮತ್ತೆ ಬ್ರೇಕ್ ಇರುತ್ತೆ ಅಷ್ಟೇ. ನಂತರ ಆಮೇಲೆ ಡ್ರೈವರ್ ಸೀಟು ಅಷ್ಟೇ. ನಾವು ಈಗ ನೋಡ್ಬೋದು ಕಂಫರ್ಟ್ ಅಂದ್ರೆ ಡ್ರೈವರ್ ಕಂಫರ್ಟ್ ಅನ್ನೋದನ್ನು ನಾವು ಪರಿಗಣಿಸಿ ಅವನಿಗೆ ಚೆನ್ನಾಗಿ ಕಂಫರ್ಟ್ ನ ಕೊಟ್ಟಿದ್ದೀವಿ. ಸರ್, ಈಗ ನೀವು EV ವೆಹಿಕಲ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಅಂತ ಹೇಳಿದ್ರೆ, ಅಂದ್ರೆ ಏನ್ ಬ್ಯಾಟ್ರಿ ರಿಮೂವ್ ಮಾಡ್ಬಿಟ್ಟು ಚಾರ್ಜ್ ಮಾಡ್ಬೇಕಾ, ಇಲ್ಲ ವೆಹಿಕಲ್ ಗೆ ಅಟ್ಯಾಚ್ ಮಾಡ್ಬೇಕಾ? ಇಲ್ಲ ಸರ್, ನಾವು ಮನೇಲೆ ನಾವು ಬ್ಯಾಟ್ರಿ ರಿಮೂವ್ ಮಾಡೋ ಆಗಿಲ್ಲ. ನಾವು ಮನೇಲೆ ನಮ್ಮ ನಾರ್ಮಲ್ ಹೌಸ್ ಹೋಲ್ಡ್ ಏನ್ ಚಾರ್ಜರ್ ಇರುತ್ತಲ್ಲ ಅದರಿಂದನೇ ಚಾರ್ಜ್ ಮಾಡ್ಬೋದು ಸರ್. ಅದೇ ನಾನು ಅವಾಗಲೇ ಹೇಳ್ದಂಗೆ 6 ರಿಂದ 7 ಅವರ್ ಚಾರ್ಜ್ ಮಾಡಬೇಕು ಅಂತ ಹೇಳಿದೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಸರ್ ನಮ್ಮ ಹತ್ರ, ಫಾಸ್ಟ್ ಚಾರ್ಜರ್ ಅಂತ. ಅದನ್ನ ನಾವು ಉಪಯೋಗಿಸಿ 5 ಅವರಲ್ಲೇ ಚಾರ್ಜ್ ಮಾಡ್ಕೋಬಹುದು. 5 ಅವರ್ಲೆ ಚಾರ್ಜ್ ಮಾಡ್ಕೋಬಹುದು. ಓಕೆ ಸರ್, ಈಗ ಇದು ಪ್ರೈಸ್ ಏನಾಗುತ್ತೆ ಅಂತ ಹೇಳ್ತೀರಾ? ಸುಮಾರು ಒಂದು 15 ಲಕ್ಷ ರೂಪಾಯಿ ಇದರ ಬೆಲೆ ಬಾಳುತ್ತೆ ಸರ್ ಇದು. ನೀವು ಈಗ ಕೇಳ್ಬೋದು, ಇವಾಗ ಟ್ರ್ಯಾಕ್ಟರ್ ಇದಕ್ಕಿಂತ ಕಡಿಮೆ ಬೆಲೆ ಅಲ್ಲ, ಇದನ್ನೇ ಟ್ರ್ಯಾಕ್ಟರ್ ತಗೊಂಡು ನಾವು ಹಿಂದೆಗಡೆ ಸ್ಪ್ರೇಯರ್ ಹಾಕೊಂಡು ನಾವು ಯೂಸ್ ಮಾಡ್ಬೋದಲ್ಲ ಅಂತ ಅನ್ಬೋದು. ಅದೇ ಹೇಳ್ದಂಗೆ ಟ್ರ್ಯಾಕ್ಟರ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಹೆಂಗಪ್ಪ ಅಂತಂದ್ರೆ ನಾವು ಟ್ರ್ಯಾಕ್ಟರ್ ನಾವು ಹೇಳ್ದಂಗೆ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಬರಲ್ಲ 1 ಪಾಯಿಂಟ್ ಟ್ರ್ಯಾಕ್ಟರ್ದು. ಆಮೇಲೆ ಟ್ರ್ಯಾಕ್ಟರ್ ನಾವ್ ಏನ್ ಹಾಕ್ತಿವಿ ಹೇಳಿ, ಡೀಸೆಲ್ ಹಾಕ್ತಿವಿ. ಇವಾಗೆಲ್ಲ ನೋಡ್ತಿರ್ಬೋದು, ಎಲ್ಲ EV ಎಲ್ಲ ಎಲೆಕ್ಟ್ರಿಕಲ್ ಎಲ್ಲ ಆಗ್ತಿರೋದ್ರಿಂದ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ EVನ ಎಲ್ಲ ರೈತರು ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಡೀಸೆಲ್ ತಂದು ಹಾಕೋದು, ತಗೋಬರೋದು ಏನೋ, ಅದರಿಂದ ನಾವು ಮನೆಯಲ್ಲಿ ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಮತ್ತೊಂದು ಟೈರ್ ಸಿಸ್ಟಮ್, ಅದು ನಾವು ಟ್ರ್ಯಾಕ್ಟರ್ ತಗೊಂಡು ಹೋದಾಗ ಎಷ್ಟು ಬೆಳೆ ಹಾನಿ ಆಗುತ್ತೆ ರೈತರಿಗೆ ಗೊತ್ತಿರುತ್ತದೆ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಹೇಳಿದೆ, ಇವೆಲ್ಲ ಟ್ರ್ಯಾಕ್ಟರ್ನ ಪರ್ಯಾಯವಾಗಿ ಇದನ್ನ ಯೂಸ್ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಅಂತ. ಆಮೇಲೆ ರೈತರು ಇವಾಗ ಎಲ್ಲ ರೈತರು, ಸಣ್ಣ ರೈತರು, ಮಧ್ಯಮ ರೈತರು ಮತ್ತೆ ದೊಡ್ಡ ರೈತರು ಎಲ್ಲರೂ ಇದು ಪರ್ಚೇಸ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ರೇಟ್ ಜಾಸ್ತಿ ಇದೆ, ಅಂದ್ರೆ ಸುಮಾರು 15 ಲಕ್ಷ ಇರೋದ್ರಿಂದ ಇದನ್ನ ಯಾವ ತರ ಯೂಸ್ ಮಾಡ್ಕೋಬಹುದಪ್ಪ ಅಂದ್ರೆ, ಯಾರಾದ್ರೂ ಒಬ್ರು ದೊಡ್ಡ ರೈತರು ತಗೊಂಡ್ರೆ ಅದನ್ನ ಅವ್ರು ಯೂಸ್ ಮಾಡ್ಕೊಂಡ್ರೆ ಅವ್ರು ಯೂಸ್ ಆಗೇ ಆಗುತ್ತೆ. ಯಾಕಂದ್ರೆ ಅವ್ರು ಇದು ಯೂಸ್ ಮಾಡೋದ್ರಿಂದ ಲೇಬರ್ ಉಳಿಯುತ್ತೆ, ಸಮಯ ಬಹಳ ಉಳಿಯುತ್ತೆ. ಯಾಕಪ್ಪ ಅಂತಂದ್ರೆ ನಾವು 1 ಎಕರೆನ ಹೊಡೆಯಕ್ಕೆ 5 ನಿಮಿಷ ಇದು ಸ್ಪ್ರೇ ಮಾಡುತ್ತೆ ಅಂತಂದ್ರೆ ಸುಮಾರು ಸಮಯ ಉಳಿಸುತ್ತೆ ಒಬ್ಬ ದೊಡ್ಡ ರೈತನಿಗೆ. ಆಮೇಲೆ ಚೆನ್ನಾಗಿ ಅವ್ನಿಗೆ ಇನ್ಕಮ್ ಬರೋ ತರ ಹೆಲ್ಪ್ ಮಾಡುತ್ತೆ. ಸರ್, ಗ್ಯಾರಂಟಿ ಏನಾದ್ರು ಇದೆಯಾ ಸರ್ ಬ್ಯಾಟ್ರಿಗಾಗ್ಲಿ ಅಥವಾ ವೆಹಿಕಲ್? ಸರ್ ಇದೆ ಸರ್. ಇದಕ್ಕೆ 3 ವರ್ಷ ಬ್ಯಾಟ್ರಿ ವ್ಯಾರಂಟಿ ಕೊಡ್ತೀವಿ ಸರ್. ಆಮೇಲೆ 1 ವರ್ಷ ಎಲ್ಲಾ ಪಾರ್ಟ್ಸ್ ವ್ಯಾರಂಟಿ ಇರುತ್ತೆ ಸರ್. ಸರ್, ಇದು ಬೆಂಗಳೂರಲ್ಲಿ ಎಲ್ಲಿ ಸರ್ ಆಫೀಸ್ ಇರೋದು? ಸರ್, ಇದು ಆಕ್ಚುಲಿ ಹೈದರಾಬಾದ್ ಬೇಸ್ಡ್ ಕಂಪ್ನಿ. ನೀವು ಆಫ್ಲೈನ್ ಆನ್ಲೈನ್ 2 ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ನಾವು ಕಾರ್ಡ್ಸ್ ಕೊಡ್ತೀವಿ, ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.